ಭಾರತ ನಿಜವಾಗಿಯೂ ಅಮೆರಿಕದ ಮುಂದೆ ಶರಣಾಗಿದೆಯಾ? ಭಾರತ ತನ್ನ ಕಾರ್ಯತಂತ್ರದ ಸ್ವಾಯತ್ತತೆಯನ್ನು ಅಮೆರಿಕದ ಮುಂದೆ ಬಿಟ್ಕೊಟ್ಟಿದೆಯಾ? ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನಿರ್ಣಯ ಅವ್ರ ಪಕ್ಷಪಾತವನ್ನು ಪ್ರಶ್ನೆ ಮಾಡುವಂಥ ನಿಜವಾದ ಪ್ರಯತ್ನನ ಅಥವಾ ವಿರೋಧ ಪಕ್ಷದ ಸಾಂಕೇತಿಕ ಪ್ರತಿಭಟನೆನ? ವಿಪಕ್ಷದ ಸಂಸದರು ಸ್ಪೀಕರ್ ಮೇಲೆ ಪಕ್ಷಪಾತದ ಆರೋಪವನ್ನು ಮಾಡಿದಾಗ ಅದು ಗಂಭೀರ ಸಾಂವಿಧಾನಿಕ ಕಾಳಜಿನ ಅಥವಾ ಮತ್ತೊಂದು ಸಂಸದೀಯ ರಾಜಕೀಯನ? ಅಮಿತ್ ಶಾ ಮಾಫಿ ಮಾಂಗೋರು ಅಂತ ಒಂದು ಘೋಷಣೆ ಕೂಗೋದ್ರ ಮಟ್ಟಿಗೆ ಅಮಿತ್ ಶಾ ಹೇಳಿಕೆಗಳು ಲೋಕಸಭೆಯೊಳಗೆ ಯಾಕೆ ಆಕ್ರೋಶ ಕಾರಣ ಅದು? ರಾಹುಲ್ ಗಾಂಧಿ, ರವಿಶಂಕರ್ ಪ್ರಸಾದ್, ಅನುರಾಗ್ ಠಾಕೂರ್ ಮತ್ತೆ ಪಪ್ಪು ಯಾದವ್ ನಡುವಿನ ಈ ತೀಕ್ಷ್ಣ ವಾಗ್ವಾದ ಏನನ್ನ ಸೂಚಿಸುತ್ತೆ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.